ಹೆಲೋ ಹಾಯ್ ಫ್ರೆಂಡ್ಸ್, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ ಅಲ್ವಾ. ಈ ಬೆಳ್ಳಿ ಸಾಮಾನು ಇವೆಲ್ಲ ತೊಳೆಯೋದು ಎಷ್ಟು ಕಷ್ಟ ಅಂತ ಗೊತ್ತು. ಅದಕ್ಕೆ ಈ ಥರ ಲಿಕ್ವಿಡ್ ಬಂದಿದೆ. ಈಗ ತುಂಬ ಈಸಿ ಇದರಲ್ಲಿ ತೊಳೆಯೋದು ಬೇಡ, ಸುಮ್ಮನೆ ಜಸ್ಟ್ ಬಟ್ಟೆಯಿಂದ ಅಥವಾ ಒಂದು ಕಾಟನಿಂದ ಒರೆಸ್ಬಿಟ್ರೆ ಸಾಕು, ಬೇಗ ಕ್ಲಿಯರ್ ಆಗುತ್ತೆ. ಇದು ಬನ್ನಿ ನೋಡೋಣ ಯಾವ್ದು ಲಿಕ್ವಿಡು ಅಂತ. ಇದು ಪಿತಾಂಬರಿ ಅವ್ರದ್ದೇ ರೂಪೇರಿ ಅಂತ ಆಯಿಲ್. ಇದು ನೋಡಿ, ಒಂದು ಡ್ರಾಪ್ ಹಾಕಿದ್ದೀನಿ ಅಷ್ಟೇ, ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ. ಇದು ಫುಲ್ ಫೈನಾಗಿ ನಾನು ಒಂಚೂರು ಏನು ಬಳಸಿಲ್ಲ. ಆ ಲಿಕ್ವಿಡ್ ಒಂದು ಡ್ರಾಪ್ ಹಾಕಿ ಒಂದು ಕಾಟನಿಂದ ಈ ಥರ ಸ್ಪ್ರೆಡ್ ಮಾಡಿ ಈ ಥರ ಒರೆಸ್ತಾ ಇದ್ದೀನಿ ಅಷ್ಟೇ. ನಾನು ನೀವು ಬೇಕಾದ್ರೆ ಭಾಳ ಲಿಕ್ವಿಡ್ ಹಾಕ್ಬಿಟ್ರೆ ಇನ್ನೂ ಬೇಗನೆ ಆಗುತ್ತೆ. ನಾನು ಒಂದು ಡ್ರಾಪ್ ಅಷ್ಟೇ ಹಾಕಿರೋದಿಲ್ಲಿ, ತುಂಬ ಈಸಿಯಾಗಿ ಹೋಗ್ತಾ ಇದೆ. ಇಲ್ಲಿ ನಾನು ಬೆಳ್ಳಿ ಇವನ್ನ ಎತ್ತಿಟ್ಬಿಟ್ಟಿದ್ದೆ, ಬ್ಲ್ಯಾಕ್ ಆಗಿತ್ತು, ಹೇಗಪ್ಪ ತೊಳೆಯೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ. ಇದು ತುಂಬ ಈಸಿಯಾಗಿ ಕ್ಲೀನ್ ಆಗ್ತಾ ಇದೆ. ನಾವು ಎಷ್ಟೊಂದು ಸಬೀನ ಅವೆಲ್ಲ ಹಾಕಿ ಕ್ಲೀನ್ ಮಾಡೋದಕ್ಕಿಂತ ಈ ಥರ 5 ನಿಮಿಷ ಕ್ಲೀನ್ ಆಗಿಬಿಡುತ್ತೆ. ಇದು ಒಳಗಡೆ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ತಿದ್ದೀನಿ. ಜಸ್ಟ್ ಒಂದು ಸ್ವಲ್ಪ ಕಾಟನಿಂದ ಈ ಥರ ಕ್ಲೀನ್ ಮಾಡ್ಕೊತಿದ್ದೀನಿ. ನೋಡಿ ಬ್ಯಾಕಲ್ಲಿ ಎಷ್ಟು ಕಪ್ಪಗಿದೆ. ಅದು ನಾವು ಒಂದು ಡ್ರಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ನೋಡ್ತಾ ಇರ್ಬೋದು. ನೋಡಿ ಎಲ್ಲ ನೀಟಾಗಿ ಒಂಚೂರು ಇಲ್ದಂಗೆ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಈ ಕುಂಕುಂಬರ್ಣಿಗೂ ಎಷ್ಟು ವ್ಯತ್ಯಾಸ ಇದೆ. ಇದು ನಾನು ಜಸ್ಟ್ ವಾಶ್ ಮಾಡಿಟ್ಟಿದ್ದೆ ಸುಮ್ಮನೆ ಸ್ವಲ್ಪ ಇದಾಕಿ, ಅದಕ್ಕೆ ಆ ಥರ ಎಲ್ಲ ಬ್ಲ್ಯಾಕ್ ಆಗಿತ್ತು. ಅದು ನಿಮ್ಗೆ ವಿಡಿಯೋಗೋಸ್ಕರ ಈ ಥರ ನೋಡಿಸ್ತಾ ಇದ್ದೀನಿ ನಾನು ಇಲ್ಲಿ. ಇದಕ್ಕೂ ಸಹ ಅಷ್ಟೇ ಇನ್ನೊಂದು ಡ್ರಾಪ್ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೋಡಿ ಎಷ್ಟು ನೀಟಾಗಿ ಒಂದು ಸ್ವಲ್ಪ ಹೊತ್ತಿಗೆ ಕ್ಲೀನ್ ಆಗಿಬಿಡುತ್ತೆ. ಅದು ತುಂಬ ಈಜಿ ಸಮೇತನು. ಬ್ಯಾಕೆಲ್ಲ ನೀಟಾಗೆಲ್ಲ ಒರೆಸ್ಕೊತಾ ಇದ್ದೀನಿ. ಇಲ್ಲಿ ನಾವು ಬಂಗಾರದ ಅಂಗಡಿಗೆ ಶಾಪ್ಗೆಲ್ಲ ತಗೊಂಡೋಗಿ ಕೊಟ್ಟರೆ ಅವರು ಇಷ್ಟು ಅಂತ ದುಡ್ಡು ಇಸ್ಕೊಂಡ್ಬಿಡ್ತಾರೆ. ಇಲ್ಲಿ ನೋಡಿ, ಈಗ ಬೆಳ್ಳಿ ವಿಗ್ರಹ ಇತ್ತಲ್ವ, ಅದಕ್ಕೂ ಸಹ 2 ಡ್ರಾಪ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಅದನ್ನು ಅಷ್ಟೇ ಸ್ವಲ್ಪ ನೀಟಾಗೆಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರೋದು ಎಷ್ಟು ಕಲರ್ ಆಗಿತ್ತಲ್ವ ಅದು, ಈಗ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಇದಿಲ್ಲಿ ತುಂಬ ಈಸಿಯಾಗಿ ಆಗ್ತಾ ಇದೆ. ಇದು ಬೇಕಾದ್ರೆ ನೀವು ಒಂಚೂರು ಬ್ರಷಿಂದನೂ ಸಹ ಯೂಸ್ ಮಾಡ್ಕೊಬೋದು. ಇಲ್ಲಿ ಕಾಟನಲ್ಲಿ ಸಂದಿ ಎಲ್ಲ ನಾವು ತೂರ್ಸೋಕ್ಕಾಗಲಿಲ್ಲ ಅಂತಂದರೆ ನೋಡಿ ಎಲ್ಲ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಆಗೋಗುತ್ತೆ. ಇನ್ನು ಬೆಳ್ಳಿ ಮುಖವಾಡ ಅವೆಲ್ಲ ಇದೆ, ನಾನು ಪೂಜೆಗೆ ಇಟ್ಟಿದ್ದೆ, ಅದರಿಂದ ತೆಗಿತಾ ಇಲ್ಲ ಅದನ್ನು. ನೋಡಿ ಇಷ್ಟನ್ನೇ ನೋಡಿಸ್ತಾ ಇದ್ದೀನಿ ನಾನಿಲ್ಲಿ. ಇನ್ನು ವರಮಹಾಲಕ್ಷ್ಮಿ ಟೈಮಲ್ಲೆಲ್ಲ ಬೇರೆ ಸಪ್ರೇಟ್ ಇದೆ. ಜಸ್ಟ್ ನಿಮಗೆ ಈಗ ಅನುಕೂಲ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋಣ ಈ ವಿಡಿಯೋಯಿಂದ ಎಷ್ಟು ಜನ ಸಬ್ಸ್ಕ್ರೈಬರ್ ಬರ್ತಾರೆ ಅಂತಂದು. ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ ಈ ವಿಡಿಯೋನ. ನೋಡಿ ಒಳಗಡೆ ಎಲ್ಲ ಅರ್ಶಿನ ಹಾಕಿದ್ವಲ್ಲ, ಆ ಕಲೆ ಎಲ್ಲ ಹಾಗೆ ಇತ್ತಲ್ಲ, ನಾನು ಅದಕ್ಕೂ ಸಹ ಒಂದು ಡ್ರಾಪ್ ಹಾಕಿ ಈ ಥರ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ನಾನು. ವಾಶ್ ಎಲ್ಲ ಒರೆಸ್ಕೊತಾ ಇದ್ದೀನಿ ನಾನು, ವಾಶ್ ಮಾಡೇ ಇಲ್ಲ. ಜಸ್ಟ್ ಒಂದು ಕಾಟನಿಂದ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಎಲ್ಲ ರೆಡಿ ಆಯಿತು. ಈಗ ಇನ್ನು ನೀವು ಡೀಪ್ ಕ್ಲೀನಿಂಗ್ ಸಹ ಮಾಡ್ಕೊಬೋದು. ನಾನು ಜಸ್ಟ್ ನೀವು ವಿಡಿಯೋಗೋಸ್ಕರ ಸ್ವಲ್ಪ ಲೈಟಾಗಿ ನೋಡಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತ. ಇದನ್ನೀಗ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.